ಪ್ರಯಾಣ ಮಾಡಿ ಮೈಕೈ ಎಲ್ಲ ನೋಯ್ತಾ ಇದೆ, ಇಷ್ಟು ಬೇಗ ಬಂದ್ಬಿಟ್ರ ಸರ್? ನಾನು ಆತುರವಾಗಿ ಬಟ್ಟೆ ಎಲ್ಲ ಬಿಚ್ಚಾಕ್ಬಿಟ್ಟಿದ್ದೀರಾ. ಬನ್ನಿ. ಏನಂತ ತಗೊಂಡ್ಬಿಟ್ಟಿದ್ಯಾ? ನನ್ ರೂಮಿಗೆ ಬಂದ್ಬಿಟ್ಟು ಬಾಯ್ ಬಂದಾಗೆಲ್ಲ ಮಾತಾಡ್ತಿದ್ಯಾ? ಸರ್, ಇದು ನನ್ ರೂಮು ಅಂತ ನಿಮಗ್ ಚೆನ್ನಾಗ್ ಗೊತ್ತು. ಇನ್ನು ಯಾಕೆ ಸರ್ ನಾಟಕ ಅಂತ ನಿನ್ ತಲೆ? ಇದು ನನ್ ರೂಮೆ, ಬೋರ್ಡ್ ನೋಡ್ಬಿಟ್ಟೆ ಒಳಗ್ ಬಂದಿರೋದು. ನಾನು ಅಷ್ಟೇ, ಹೀರೋಯಿನ್ ರೂಮ್ ಅಂತ ನೋಡೇ ಒಳಗ್ ಬಂದಿದ್ದು. ಓಕೆ ಬನ್ನಿ. ನನ್ ರೂಮೆ ಅಮ್ಮ. ಇಲ್ಲ ಸರ್, ಇದು ನನ್ ರೂಮು. ಭಾರತಿ ಅಂದ್ರೆ ಯಾರು? ನನ್ನ ಮಗಳು ಸರ್, ಶುದ್ಧ ತರಲೆ. ಎಲ್ಲಾರ ಹತ್ರ ಬೆಟ್ಟಿಂಗ್ ಕಟ್ಟೋದು, ಏನೋ ಒಂದು ಕಿತಾಪತಿ ಮಾಡೋದು, ಇದೇ ಅವಳ ಕೆಲಸ. ಏ ಬಸವಾ, ಸುಟ್ಕೇಸ್ ಅಲ್ಲಿ ಯೂನಿಟ್ ಲಗೇಜ್ ಜೊತೆ ಮಿಕ್ಸ್ ಆಗ್ಬಿಟ್ಟಿದೆ, ಹೋಗಿ ತಂದ್ಬಿಡ್ತೀನಿ. ಬಾಯ್ಲಿ ಕಿಟ್ ಕೊಡು, ಈ ಟವಲ್ ಕೊಡು, ಸ್ನಾನ ಮಾಡ್ತಾ ಇರ್ತೀನಿ, ಬೇಗ ಬಾ. 5 ನಿಮಿಷದಲ್ಲಿ ಬಂದ್ಬಿಡ್ತೀನಿ. ಹಾ. ಬಹಳ ಚೆನ್ನಾಗಿ ಮಾತಾಡ್ತೀರಿ ಸರ್ ನೀವು. ಆಯ್ತು, ನಾನ್ ಸ್ವಲ್ಪ ರೆಸ್ಟ್ ತಗೋತೀನಿ. ನಾಳೆ ಬೆಳಿಗ್ಗೆ ಮುಹೂರ್ತ ಅಲ್ವಾ? ಆಯ್ತು, ನಾಳೆ ತಪ್ಪದೆ ಮುಹೂರ್ತಕ್ಕೆ ಮನೆಯವರೆಲ್ಲ ಬಂದ್ಬಿಡಿ. ತಪ್ಪದೇ ಬರ್ತೀವಿ. ನಾವಿನ್ ಬರ್ತೀವಿ ಸರ್. ತುಂಬಾ ಥ್ಯಾಂಕ್ಸ್. ಒಂದೇ ಟಾಯ್ಲೆಟ್ ಅಂತೆ, ನಾವ್ 80 ಜನ ಇದ್ದೀವಿ. ನಮ್ದು ಲೋ ಬಜೆಟ್ ಪಿಕ್ಚರ್, ಊಟ ತಿಂಡಿ ಎಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ಬಿಡಿ ಸರ್. ಲೋ ಬಜೆಟ್ ಅಂತ ಹೇಳಿ ನಮ್ಮ ಅಸ್ಟೆಂಟ್ ಡೈರೆಕ್ಟರ್ ಊಟ ಆಗದೆ ಇರ್ಬೇಡಿ ಮತ್ತೆ. ಎರಡೊತ್ತು ಹಾಕ್ತೀವಿ ಸರ್. ಓಕೆ ಓಕೆ. ಹೀರೋ, ಡೈರೆಕ್ಟರ್, ಹೀರೋಯಿನ್, ಪ್ರೊಡಕ್ಷನ್ ಮ್ಯಾನೇಜರ್ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ವೆರಿ ಗುಡ್. ಏರಿ ಮೇಲೆ ಏರಿ, ಆಮೇಲೆ ಕೆಳಗೆ ಹಾರಿ, ಅಕ್ಕಿ ಬಂದು ಕೂತೈತಲ್ಲೋ ಮಾವ, ಗಬ್ಬೈತೆ ಪ್ರಯಾಣ ಮಾಡಿ ಮೈಕೈ ಎಲ್ಲ ನೋಯ್ತಾ ಇದೆ, ಇಷ್ಟು ಬೇಗ ಬಂದ್ಬಿಟ್ರ ಸರ್? ನಾನು ಆತುರವಾಗಿ ಬಟ್ಟೆ ಎಲ್ಲ ಬಿಚ್ಚಾಕ್ಬಿಟ್ಟಿದ್ದೀರಾ. ಬನ್ನಿ. ಏನಂತ ತಗೊಂಡ್ಬಿಟ್ಟಿದ್ಯಾ? ನನ್ ರೂಮಿಗೆ ಬಂದ್ಬಿಟ್ಟು ಬಾಯ್ ಬಂದಾಗೆಲ್ಲ ಮಾತಾಡ್ತಿದ್ಯಾ? ಸರ್, ಇದು ನನ್ ರೂಮು ಅಂತ ನಿಮಗ್ ಚೆನ್ನಾಗ್ ಗೊತ್ತು. ಇನ್ನು ಯಾಕೆ ಸರ್ ನಾಟಕ ಅಂತ ನಿನ್ ತಲೆ? ಇದು ನನ್ ರೂಮೆ, ಬೋರ್ಡ್ ನೋಡ್ಬಿಟ್ಟೆ ಒಳಗ್ ಬಂದಿರೋದು. ನಾನು ಅಷ್ಟೇ, ಹೀರೋಯಿನ್ ರೂಮ್ ಅಂತ ನೋಡೇ ಒಳಗ್ ಬಂದಿದ್ದು. ಓಕೆ ಬನ್ನಿ. ನನ್ ರೂಮೆ ಅಮ್ಮ. ಇಲ್ಲ ಸರ್, ಇದು ನನ್ ರೂಮು. ಬಾ, ನಿನ್ಗೆ ತೋರಿಸ್ತೀನಿ. ನೋಡು ನೋಡು. ನೋಡಿದ್ರ ಸರ್, ಈಗ್ಲಾದ್ರೂ ಗೊತ್ತಾಯ್ತಾ ಯಾರ್ ರೂಮು ಅಂತ? ಇರ್ಲಿ ಬನ್ನಿ. ಬಿಡಮ್ಮ. ಯಾರದು ಬೋರ್ಡ್ ಚೇಂಜ್ ಮಾಡಿದ? ತೆಗಿ 300 ರೂಪಾಯಿ. ನಾನ್ ಹೇಳಿಲ್ವಾ ಕಾಶಿನಾಥ್ ಬಂದ ತಕ್ಷಣ ಹೀರೋಯಿನ್ ರೂಮ್ಗೆ ಹೋಗ್ತಾರೆ ಅಂತ? ಕಾಶಿನಾಥ್ ಪಿಕ್ಚರ್ ನಲ್ಲಿ ಹೀರೋಯಿನ್ ಹಿಂದೆ ಹೋಗ್ತಾನೆ ಅಂತಿದ್ದೆ, ರಿಯಲ್ ಲೈಫ್ ಅಲ್ಲೂ ಹೋಗ್ತಾನಲ್ಲ. ನಂದು 300 ರೂಪಾಯಿ ಕಣ. ಅಕ್ಕ ಅವ್ರೆ, ನಿಮ್ ಸೂಟ್ ಕೇಸು. ಸರ್ ನಿಮ್ದು ಇದೇನ್ ಸರ್, ನಿಮ್ದು ಇಷ್ಟು ಚಿಕ್ಕ ಸೂಟ್ ಕೇಸ? ನಾನು ಅವಳು ಚಿಕ್ಕ ಸೂಟ್ ಕೇಸೇ ಯೂಸ್ ಮಾಡೋದು. ದೊಡ್ಡ ಸೂಟ್ ಕೇಸ್ ಇದ್ರೆ ಹೊತ್ಕೊಂಡು ಓಡಾಡೋದು ಕಷ್ಟ. ಯಾಕೆ ಯಾಕೆ ಅವರೆಲ್ಲ ನಗ್ತಾ ಇದಾರೆ? ಸರ್, ನೀವು ಮಾತಾಡಿದ್ರೆ ಜನ ಡಬಲ್ ಮೀನಿಂಗ್ ತಗೋತಾರೆ ಸರ್. ಸರ್, ನೀವು ಚಡ್ಡಿನಲ್ಲಿ ಇದ್ದೀರಲ್ಲ ಸರ್, ಅದನ್ನ ನೋಡೇ ಜನ ನಗ್ತಾರೆ ಸರ್. ನಾನ್ ಟವಲ್ ಬಿಚ್ಕೊಡ್ಲಾ? ನಾನ್ ಚಡ್ಡಿಯಲ್ಲಿ ಇದ್ರೂ ಪರವಾಗಿಲ್ಲ, ನೀನ್ ಟವಲ್ ಬಿಚ್ಕೊಡೋದು ಬೇಡ. ಕೊಡ್ಲಿ ಈ ಕಡೆ. ಎಸ್ ಎಸ್ ಸರ್, ಡಬಲ್ ಮೀನಿಂಗ್ ತಲೆ. ಸರ್, ನಾಳೆ ಶೂಟಿಂಗ್ ಯಾವ ಸಿನಿಮಾ ಅಣ್ಣ ಸರ್? ಅದಿರ್ಲಿ ರೀ. ಅಲ್ಲ ರೀ, ನಾನ್ ಮಾತಾಡೋದೆಲ್ಲ ಡಬಲ್ ಮೀನಿಂಗ್ ತರ ಇರುತ್ತೇನ್ರಿ? ಸರ್, ನೀವು ಅದಕ್ಕೆ ಅಲ್ವಾ ಸರ್ ಫೇಮಸ್?
ನನಗ ಫೇಮಸ್ ಬೇಡ. ಇನ್ಮೇಲೆ ನನ್ನ ಪಿಕ್ಚರ್ ಡಬ್ಬಲ್ ಮೀನಿಂಗ್ ಇರ್ಕೂಡ್ದು. ನಾನ್ ಮಾತಾಡೋದ್ರಲ್ಲಿ ಇನ್ಮೇಲೆ ನಾನು ಡಬ್ಬಲ್ ಮೀನಿಂಗ್ ಕಂಡ್ರೆ ಅದನ್ನ ಮೊದ್ಲು ಕಂಡಿಡ್ ನೀವು ನನ್ಗೆ ಹೇಳ್ಬೇಕು. ಅದೇ ನಿಮ್ ಕೆಲ್ಸ. ಆಯ್ತು ಸರ್. ಏ ತುಂಬಾ ಸೆಕೆ ಆಗ್ತಿದೆ, ಕಿಟಕಿ ತೆಗೀರಿ. ತೆಗಿತೀನಿ ಸರ್. ಆ ಮೇಲಿಂದ ಕೆಳಗಿಂದ ಎರಡು ತೆಗೀರಿ. ಅಯ್ಯೋ, ಡಬಲ್ ಮೀನಿಂಗು ಸರ್.